ನಿಮ್ ದೊಡ್ಡ ಗುಣ ಆಂಟಿ, ನಾವಲ್ಲ ಅಂತ ಹೇಳ್ತಾ ಇರೋದು ನಿಮ್ ದೊಡ್ಡ ಗುಣ. ಎಲ್ಲರ ಆಶೀರ್ವಾದ ಮನಸ್ಸು ಶಾಪಿಂಗ್ ಶಾಪಿಂಗ್ ಅವಳ ನಾನು ನೋಡಿ ನಾವು ಸಿಸ್ಟರ್ಸ್ ಎಲ್ಲ ಇದರಲ್ಲಿ ಸಡನ್ನು ಈವ್ನಿಂಗು ಎಷ್ಟೊತ್ತಾಗಿತ್ತು, 4 o'clock 3:34 ಆಗಿತ್ತು. 3:34 ಅವಳು ಅಂದ್ಕೊಂಡಿದ್ದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಸೊ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಸೊ ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ, ಏನು ಸ್ಪೆಷಲು ಏನಂತ ಸೊ ನಿಮಗೆ ಲೈವಲ್ಲೇ ತೋರಿಸ್ತಾ ಮಾತಾಡೋಣ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಹೋಗ್ತಾ ಇದ್ದೀನಿ ಈಗ. ಎಲ್ಲಿಗೆ ಏನು ಅಂತಲೂ ಕೂಡ ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ. 2 days ತುಂಬಾ ಸ್ಪೆಷಲ್ ಆಗಿರುತ್ತೆ, ಇವತ್ತು ನಾಳೆ. ಇದು ಆ್ಯಕ್ಚುಲಿ ಸ್ಯಾಟರ್ಡೇ ವ್ಲಾಗು, ಸ್ಯಾಟರ್ಡೇ ಆರ್ ಸಂಡೇ ಏನು ಪ್ರೋಗ್ರಾಮ ಏನು ಅಂತೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಅಮ್ಮ ಬರ್ತಿಲ್ಲ, ಯಾಕೆ, ರೀಸನ್ ಏನು, ಅಮ್ಮ ಬರದೇ ಇರೋದಕ್ಕೆ ಏನು ಕಾರಣ ಅಂದ್ಬಿಟ್ಟು ನಾನು ತಿಳಿಸ್ತೀನಿ. ಇವತ್ತು ನಾವು ಬಂದಿರೋದು ಆಂಟಿ ಮನೆಗೆ. ಆ್ಯಕ್ಚುಲಿ ಈಗ ಈವ್ನಿಂಗ್ ಅಲ್ಲ, ನೈಟ್ ಆಗ್ತಾ ಬರ್ತಾಯಿದೆ. 7 o'clock ಮೇಲೇ ಬಂದಿರೋದು. ಏನಕ್ಕೆ ಆಂಟಿ ಮನೆಗೆ ಸಡನ್ನಾಗಿ ಬಂದಿದ್ದೀವಿ ಅಂತ ಈ ವ್ಲಾಗಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಹಾಯ್ ಮಾಡಿ, ನಾವು ಎಲ್ಲಿಗೆ ಬಂದಿರೋದು, ಏನಕ್ಕೆ ಬಂದಿರೋದು ಅಂದರೆ ನಮ್ಮ ಆಂಟಿ ಮನೆಗೆ. ಸೊ ಬರ್ತಾ ಇರ್ತೀವಿ ಯಾವಾಗ, ಇಲ್ಲೇ ನಮ್ಮದು ಮೀಟಪ್ ಆಗೋದು. ಸೊ ನಮ್ಮ ಆರಾಧ್ಯ ಅಂದು ಆಲ್ಬಮ್ಸ್ ನೋಡೋಕ್ಕೆ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ. ಕಿಟ್ಟಿ ಪಾರ್ಟಿ ಮಾಡ್ತಾ ಇದ್ದೀವಿ. ಫಂಕ್ಷನ್ದು ಆಲ್ಬಮ್ಸ್ ನೋಡ್ತಾ ಇದ್ದೀವಿ. ಸೊ ಆಲ್ಬಮ್ಸ್ ಬಂದಿದೆ, ಬಟ್ ಅದಕ್ಕೆ ಅಂತ ಅಲ್ಲ ಬಂದಿರೋದು. ಸೊ ಅಪ್ಕಮಿಂಗ್ಸ್ ನಾಳೆ ವ್ಲಾಗಲ್ಲಿ ಏನಕ್ಕೆ ಅಂದ್ಬಿಟ್ಟು ಈ ವ್ಲಾಗ್ ಎಂಡಲ್ಲೇ ನಿಮಗೆ ತಿಳಿಸ್ತೀವಿ. ಬನ್ನಿ, ಈಗ ಆಲ್ಬಮ್ ಹೇಗಿದೆ ಅದೆಲ್ಲನೂ ಕೂಡ ಶೇರ್ ಮಾಡ್ತೀವಿ. ಬನ್ನಿ, ಫಸ್ಟು ನಮ್ಮ ತಂಗಿ ಮಗಳದು ಆಲ್ಬಮ್ಸ್ ನೋಡೋಣ. ವೆಯ್ಟ್ ಮಾಡ್ತಿದ್ವಿ ಆಲ್ಬಮ್ಸ್ ನೋಡೋಕ್ಕೆ. ಸೊ ಆಲ್ಬಮಲ್ಲಿ ಏನು ಸ್ಪೆಷಲ್ ಅಂದರೆ, ಫಂಕ್ಷನು ಮುಂಚೆ ಮನೆಯಲ್ಲಿ ನಾವು ಹೊಸ್ಕೆಗಳನ್ನ ಹಾಕ್ತೀವಿ. ಆ ಹೊಸ್ಕೆ ಫೋಟೋಸ್ ಎಲ್ಲನೂ ಕೂಡ ಹ್ಯಾಡ್ ಮಾಡಿದ್ದಾರೆ. ಹಾಗೆ ನಾನು ಕೂಡ ಹೋಗಿ ಲಂಗ ಓಣಿ ಹಾಕಿ ಮೇಕಪ್ ಮಾಡಿದ್ದೆ. ಸೊ ಅದು ಕೂಡ ಹ್ಯಾಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫೋನಲ್ಲಿಗಿಂತ ಆಲ್ಬಮಲ್ಲಿ ನೋಡೋದೇ ಒಂಥರ ನಮಗೆ ಇಷ್ಟ ಅಲ್ವಾ. ಇದು ನಾನೇ ఏమనింది ఆరాధ్య చెప్పు. ఆరాధ్య నన్ను ఏమో చెప్పే కదా. ఏమో ಸೀಕ್ರೆಟ್ ಅಂತ, ಅಮ್ಮ ಸೀಕ್ರೆಟ್. ಇದು ಮನೆಯಲ್ಲಿ ಪುಣ್ಯಾಹ ಮಾಡೋವಾಗ ತೆಗೆದಿರುವಂಥ ಫೋಟೋಸ್ ಇದೆಲ್ಲನೂ ಕೂಡ. ಸೊ ನನ್ನ ಹಳೆ ವ್ಲಾಗ್ಸ್ 1 month ಬ್ಯಾಕ್ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲನೂ ಗೊತ್ತಿರುತ್ತೆ. ಸೊ ಇದನ್ನೆಲ್ಲನೂ ಕೂಡ ನನ್ನ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಏನೋ ಒಂಥರ ಖುಷಿ, ಎಷ್ಟೇ ಫೋಟೋಸ್ ಮೊಬೈಲಲ್ಲಿ ನೋಡಿದ್ರು ಈ ಥರ ನಮ್ಮ ನ್ಯಾಚುರಲ್ ಫೋಟೋಸ್ ಆಲ್ಬಮಲ್ಲಿ ಫೋಟೋಸ್ನ ನೋಡೋದು ಒಂಥರ ನ್ಯಾಚುರಲ್ ಆಗಿರುತ್ತೆ. ನಮಗೇ ನಾವು ಒಂಥರ ಕ್ಯೂಟ್ನೆಸ್ ಆಗಿ ಕಾಣಿಸ್ತೀವಲ್ವ. ಸೊ ಅದಕ್ಕೆ ಆಲ್ಬಮ್ಸ್ ಅಂದ್ರೇ ತುಂಬ ಇಷ್ಟ. ಯಾಕಂದರೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡಿರ್ತಾರೆ, ಅದೆಲ್ಲನೂ ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ನನ್ನ ವಾಯ್ಸ್ ಓವರೇ ಕೇಳ್ತಾ ಇಲ್ಲ. ನೋಡಿ ನಮ್ಮ ಅವರ ಫ್ಯಾಮಿಲಿ, ಅವರು ಅಣ್ಣ ತಮ್ಮ, ಹಾಗೆ ಅವರು ನೋಡಿ. ಇಲ್ಲಿರೋರು ಯಾರು ಅಂದರೆ ನೋಡಿ, ಇದರಲ್ಲಿ ತುಂಬ ಮೇಕಪ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಇಲ್ಲಿ ನ್ಯಾಚುರಲ್ ಆಗಿದ್ದಾಳೆ. ಇದೇ ಈ ಗ್ರೀನ್ ಕಲರ್ ಡ್ರೆಸ್ ಹುಡುಗಿನೇ ಇಲ್ಲಿರೋದು ನೋಡಿ. ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್. ಇಲ್ಲಿ ಫುಲ್ ಮೇಕಪ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಫೌಂಡೇಶನ್ ಎಲ್ಲ ಒಂದು 5 ಸ್ಟೆಪ್ ಹಚ್ಚಿದ್ದಾಳೆ. ಇಲ್ಲಿ ನ್ಯಾಚುರಲ್ ನೋಡಿ, ಅವ್ರು ಇರೋದು ಹಿಂಗೆ ನೋಡಿ. ಇಲ್ಲಿ ಫುಲ್ ಮೇಕಪ್ ಹುಡುಗಿ ನೋಡಿ, ಕಲರಲ್ಲಿ ಏವನ್ನು ಮೇಕಪ್ ಹಚ್ಚಿದ್ದಾಳೆ. ನನ್ನ ತಂಗಿನ ಸುಮ್ಮನೆ ತಮಾಷೆಗೆ ಮಾತಾಡಿಸ್ತಾ ಇದ್ವಿ. ರಿಯಲಿ ಅವಳು ಆ್ಯಕ್ಚುಲಿ ತುಂಬಾ
ನ್ಯಾಚುರಲ್ ಆಗಿ ಇರ್ತಾಳೆ ಯಾವಾಗೂ ಅಷ್ಟೇ. ನೋಡೋಕ್ಕೂ ಅವಳು ನ್ಯಾಚುರಲ್ ಬ್ಯೂಟಿನೇ ಅವಳು. ನಮ್ಮ ಮನೇಲಿ ಎಲ್ಲರಿಗಿಂತ ಅವಳೆ ಕಲರ್ ಎಲ್ಲ ಚೆನ್ನಾಗಿ ತುಂಬಾ ವೈಟಾಗಿದ್ದಾಳೆ. ಸುಮ್ಮನೆ ನಾನು ಎಲ್ಲಿರ್ತೀನಿ ಅಲ್ಲಿ ನಗ್ತಾ ಇರಬೇಕು, ತಮಾಷೆ ಮಾಡ್ತಾ ಇರ್ತೀನಿ. ಸೊ ಫೈನಲಿ ಇಷ್ಟೊತ್ತು ನೋಡಿದ ಎಲ್ಲನೂ ಕೂಡ ಮನೆಯಲ್ಲಿ ಪುಣ್ಯಾಹದ ಫೋಟೋಸು. ಈಗ ಚೌಟ್ರಿಗೆ ಹಾಲಿಗೆ ಫಂಕ್ಷನ್ ಹಾಲ್ಗೆ ಬಂದಮೇಲೆ ತುಂಬಾ ಚೆನ್ನಾಗಿದೆ ಆಲ್ಬಮ್ಸು. ಫಂಕ್ಷನ್ ಹಾಲಲ್ಲಿ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಆ್ಯಕ್ಚುಲಿ ನನ್ನ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಹಾಗೆ ನೀಟಾಗಿ ನಿಧಾನವಾಗಿ ನಾನು ಫೋಟೋಸ್ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿಬಿಟ್ರೆ ನನ್ನ ವೀಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಬೇಕಾಗಿರೋದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿದ್ದೀವಿ 7 ಮೆಂಬರ್ಸ್ ನಾವು ಅಕ್ಕ ತಂಗಿದಿರೋ ಈ ಪಿಕ್ಚರಲ್ಲಿದ್ದೀವಿ ನೋಡಿ. ಇಲ್ಲಿಂದ ಇದು ನಮ್ಮ ಅತ್ತಿಗೆ, ಇದು ಅಣ್ಣನ ಹೆಂಡ್ತಿ, ಈ ಲಾಸ್ಟು ತಮ್ಮನ ಹೆಂಡ್ತಿ. ಇನ್ನಿಲ್ಲಿರೋದೆಲ್ಲ ನಾವು 7 ಮೆಂಬರ್ಸು ನೀಟಾಗಿ. ದೊಡ್ಡಕ್ಕ ಇವಳು, ನಮ್ಮ 2ನೇ ಅಕ್ಕ ಇವರು, ನಾನು 3, ಲತಾ 4, ಶ್ವೇತಾ 5 ನೋಡಿ ಇವರು 6, ಸಂಧ್ಯಾ ನವ್ಯ 7, 7 ಮೆಂಬರ್ಸು. ಅಣ್ಣನ ಹೆಂಡ್ತಿ ತಮ್ಮನ ಹೆಂಡ್ತಿ. ಹೆಂಗಿದ್ದೀವಿ ನಾವು ಫ್ಯಾಮಿಲಿ ಸಿಸ್ಟರ್ಸ್. ನನ್ನ ಫ್ಯಾಮಿಲಿ ಅಮ್ಮ, ನಾನು, ನನ್ನ ಮಕ್ಕಳು. ಇದು ಕ್ಯೂಟೆಸ್ಟ್ ಮೈ ಫ್ಯಾಮಿಲಿ. ತುಂಬ ಕಡೆ ನಾನೇ ಕಾಣಿಸ್ತಾ ಇದ್ದೀನಲ್ವಾ. ಆಲ್ಬಮ್ಸ್ ಎಲ್ಲ ನೋಡಿದ್ರಲ್ವ, ತುಂಬಾ ಚೆನ್ನಾಗಿತ್ತು. ಫೈನಲಿ ಆಲ್ಬಮ್ಸ್ ಎಲ್ಲ ನೋಡಿಕೊಂಡು ಈಗ 8 o'clock ಹತ್ರ ಆಗ್ತಾಯಿದೆ. ಆಂಟಿ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಏನಕ್ಕಪ್ಪ, ಯಾವ ದೇವಸ್ಥಾನ ಅಂದರೆ ಸೊ ಆಂಟಿ ಮನೆ ಹತ್ರ ಜಾತ್ರೆ ನಡೀತಾ ಇದೆ. ಅಂದರೆ ದೇವ್ರುಗಳನ್ನ ತರಿಸಿದ್ದಾರೆ. ಆಷಾಢ ಶುಕ್ರವಾರದಲ್ಲಿ ಇನ್ನೇನು ಕೊನೆ ಆಗುತ್ತೆ ಅಲ್ವಾ, ಆ ಟೈಮಲ್ಲಿ ದೇವ್ರನ್ನ ತರಿಸಿದ್ದಾರೆ. ವರ್ಷವೂ ಇದೇ ಥರನೇ ಇಲ್ಲಿ ಮಾಡ್ತಾರೆ ಜಾತ್ರೆ. ಕೊಡಿಗೆಹಳ್ಳಿ ಜಾತ್ರೆ ಅಂದ್ಬಿಟ್ಟು ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ. ಇವರು ಬಂದು ದೇವಸ್ಥಾನ ಈ ಜಾತ್ರೆನ ನಡೆಸ್ತಾ ಇದ್ದಾರಲ್ವ, ಅವರು ಬಂದು ಆಂಟಿ ಮನೆ ಬ್ಯಾಕ್ ಸೈಡೇ ಇರೋದು. ಅವರೇ ಇಷ್ಟು ಗ್ರ್ಯಾಂಡಾಗಿ ವರ್ಷ ಇಡೀ ವರ್ಷವೂ ನಡೆಸ್ಕೊಂಡು ಹೋಗ್ತಾರೆ. ಹಂಗಾಗ್ಬಿಟ್ಟು ನಾವು ಬಂದಿರೋದು. ಆ್ಯಕ್ಚುಲಿ ನಾಳೆ ಬರಬೇಕಿತ್ತು ಸಂಡೇ, ಬಟ್ ಇವತ್ತು ಬರೋಕ್ಕೆ ಕಾರಣ ಏನು ಅಂತ ಈ ವ್ಲಾಗ್ ಕೊನೆಯಲ್ಲಿ ತಿಳಿಸ್ತೀನಿ. ಬನ್ನಿ, ಪ್ರತಿಯೊಂದು ದೇವ್ರುಗಳನ್ನ, ಎಷ್ಟು ದೇವರಿದೆ ಆ ದೇವ್ರುಗಳ ನಾಮಫಲಕ ಇರುತ್ತಲ್ವ, ಹೆಸರು, ಆ ಹೆಸರು ಸಮೇತ ದೇವ್ರನ್ನ ತೋರಿಸ್ತಾ ಇದ್ದೀನಿ. ನೀವು ಯಾವುದನ್ನ ದೇವ್ರನ್ನ ನೋಡಿಲ್ಲ ಅಂದರೆ ನೋಡಬೇಕು, ಹೋಗಬೇಕು ಅನ್ನೋದಿರುತ್ತಲ್ಲ, ಅಂಥವರು ಇವತ್ತಿನ ಈ ವ್ಲಾಗಲ್ಲಿ ನೋಡಿನೂ ಕೂಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಬೇಡ್ಕೋಬೋದು. ನಾನು ಕೂಡ ಬಂಡೆ ಮಕ್ಕಳಿಗೆ ಹೋಗ್ಬೇಕಂತ ಎಷ್ಟೋ ದಿವಸಗಳಿಂದ ವರ್ಷಗಳೇ ಆಗೋಯ್ತು. ಎಲ್ಲ ಇಡ್ಸಿರೋದು ನಿಮ್ಮ ದೊಡ್ಡ ಗುಣ ಆಂಟಿ, ನಾವಲ್ಲ ಅಂತ ಹೇಳ್ತಾ ಇರೋದು ನಿಮ್ಮ ದೊಡ್ಡ ಗುಣ. ನೋಡಿ, ಈ 5 ದಿವಸ ಜಾತ್ರೆ ಹಾಗೂ ಇಷ್ಟು ದೇವ್ರನ್ನ ತರಿಸಿ ಈ ಅದ್ಧೂರಿ ಜಾತ್ರೆನ ನಡೆಸ್ತಾ ಇರೋ ಆಂಟಿ ಅವರೇನೆ. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಸಾಧಾರಣವಾಗಿ ಮಾತಾಡ್ತಾರೆ ನೋಡಿ ಅವರು. ಆಂಟಿ ಮನೆ ಪಕ್ಕನೇ ಇರೋದು. ಸೊ ಆಂಟಿಗೆ ತುಂಬಾ ಕ್ಲೋಸು.
ನಿಮ್ಮ ಹೆಸರು ಆಂಟಿ? ಎಷ್ಟು ದಿವಸ ಮಾಡಿದ್ದೀರಾ ಆಂಟಿ ಜಾತ್ರೆ? 5 ದಿನ ಮಾಡ್ತೀವಿ. 5 ದಿನ. ಎಷ್ಟನೇ ವರ್ಷ ಇದು? ಎಷ್ಟು? 12ನೇ ವರ್ಷ. 12 ವರ್ಷ ಸತತ ನಡ್ಸ್ಕೊಂಡ್ ಬಂದಿದ್ದೀರಾ. ಇವತ್ತು ಎಷ್ಟನೇ ದಿವಸ? ಇದು 3ನೇ ದಿನ. ಸೋಮವಾರವರೆಗೂ ಇರುತ್ತೆ. ಸೋಮವಾರ ಎಲ್ಲ ಮೆರವಣಿಗೆ ಮಾಡ್ಸಲ್ಲ ನಾವು. ಹೊರವಾಗಿ ಮೆರವಣಿಗೆ ಮಾಡಿಸ್ಕೊಂಡ್ ಬಂದಿರ್ತೀರಾ? ಮನೆಗೆ ಅವ್ರನ್ನ ಕಳಿಸೋದು. ನೋಡಿ ಈ ಜಾತ್ರೆನ ಇಷ್ಟು ಅದ್ದೂರಿಯಾಗಿ ನಡೆಸೋದು ನೋಡಿ, ಇದಕ್ಕೆ ಸೂತ್ರಧಾರಿ ಇವರೇನೆ. ಸೊ ಇಷ್ಟು ದೇವರುಗಳ ಆಶೀರ್ವಾದ ಸದಾ ಅವ್ರ ಮೇಲೆ ಇರಬೇಕು. ಕೊಡಗೆಹಳ್ಳಿಯಲ್ಲಿ 5 ದಿವಸ ಇಷ್ಟು ದೇವ್ರನ್ನ ಕರೆಸಿ ಎಲ್ಲ ಊರಿಂದ ಒಂದೊಂದು ದೇವ್ರನ್ನ ತರಿಸಿ ಈ ಜಾತ್ರೆನ ತುಂಬ ಅದ್ದೂರಿಯಿಂದ 5 ದಿವಸ ಪ್ರಸಾದ ಪ್ರತಿಯೊಂದೂ. ಇವತ್ತು ಮಧ್ಯಾಹ್ನ ಏನು ಪ್ರಸಾದ ಮಾಡಿಸಿದ್ರಿ? ಹೋಳಿಗೆ, ಮುದ್ದೆ, ಕಾಳುಳಿ, ಹೆಸರುಬೇಳೆ, ಕೋಸಂಬರಿ. ಎಷ್ಟು ಜನಕ್ಕೆ ಮಾಡಿಸಿದ್ರಿ ಆಂಟಿ? ಲೆಕ್ಕ ಇಲ್ಲ. ಈಗ ಮತ್ತೆ 3 ಪ್ರಸಾದ ಮಾಡಿಸಿದ್ರು. ಅದು ಖಾಲಿ. ಅದು ಖಾಲಿ. ಅಮ್ಮನವ್ರ ಹತ್ರ ಇರೋ ಪ್ರಸಾದ ಎಲ್ಲ ದಾನ ಕೊಟ್ಬಿಟ್ಟು. ನೋಡಿ ಕೇಳಿದ್ರಲ್ವ ಅವ್ರ ಬಾಯಲ್ಲೇ. ಯಾಕಂದರೆ ನಾವು ಗೊತ್ತಿಲ್ಲದೇನೋ ಏನೋ ಒಂದು ಮಾತಾಡ್ಬಿಡೋದು ಅದು ಸರಿಯಲ್ಲ ನನ್ನ ಪ್ರಕಾರ. ಎಷ್ಟೇ ಕರೆಕ್ಟಾಗಿ ಹೇಳಿದ್ರು ಕೆಲವ್ರು ಅಂದ್ಕೊಳ್ಬೋದು. ಹಂಗಾಗ್ಬಿಟ್ಟು ಅವ್ರ ಬಾಯಲ್ಲೇ ಕೇಳಿಸ್ದೆ. ಇವತ್ತು ಶನಿವಾರ ನಾವು ಬಂದಿರೋದು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ಬೆಳಗ್ಗೆಗೆ ಬರಬೇಕು, ಆಂಟಿ ಮನೆಗೆ ಎಲ್ಲ ಬಂದಿವಾಗ ಸ್ಟೇ ಆಗಿ ಬೆಳಗ್ಗೆನೇ ಆರತಿಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈಗ ನಾಳೆ ಅಂತೂ ತುಂಬಾ ರಶ್ ಇರುತ್ತೆ. ಹಂಗಾಗ್ಬಿಟ್ಟು ಆಂಟಿ ಏನು ಹೇಳಿದ್ರು ಅಂದರೆ, ಬೆಳಗ್ಗೆ ನೀವು ಇಷ್ಟು ನಿಧಾನವಾಗಿ ನೋಡೋಕ್ಕಾಗಲ್ಲ, ಇವಾಗಾದರೆ ಲೇಟಾಗಿ ಹೋದರೆ ಸ್ವಲ್ಪ ಕಣ್ಣು ತುಂಬ ನೀವೆಲ್ಲ ದೇವ್ರನ್ನ ನೋಡ್ಬೋದು, ಮಂಗಳಾರತಿ ಮಾಡಿಸ್ಕೊಂಡು ಈಗ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಅಂತ. ನಾವು ಬರೋ ಅಷ್ಟೊತ್ತಿಗೆ 8:30 ಮೇಲೆ ಆಗಿತ್ತು. ಆಂಟಿ ಅಂದಂಗೆ ತುಂಬ ಚೆನ್ನಾಗಿ ತುಂಬ ನಿಧಾನವಾಗಿ ನೋಡಿದ್ವಿ. ನಾನು ಎಷ್ಟೋ ದಿವಸಗಳಿಂದ ಅಂದ್ಕೊಂಡಿದ್ದೆ ಬಂಡೆ ಮಾಂಕಾಳಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆ ಅಮ್ಮನ ದರ್ಶನ ಆಯಿತು. ಹಾಗೆ ಅಣ್ಣಮ್ಮನ ದೇವರು, ಸರ್ಕಲ್ ಮಾರಮ್ಮ ಅಂತೂ ನಾನು ಹೋಗ್ಬೇಕಂತ ಹೋಗೇ ಇಲ್ಲ. ಸೊ ಕೆಲವೊಂದು ದೇವ್ರುಗಳನ್ನ ನಾವು ಅಂದ್ಕೊಂಡಂಗೆ ಎಲ್ಲರಿಗೂ ಅಷ್ಟೇ ಇಷ್ಟಾರ್ಥ ದೇವರು ಅಂತ ಒಂದೊಂದು ಇರುತ್ತಲ್ವ. ಸೊ ಅದು ನಮ್ಮ ಮನಸ್ಸಲ್ಲಿ ಎಷ್ಟೋ ದಿವಸಗಳಿಂದ ಅಂದ್ಕೊಂಡಿರ್ತೀವಿ, ಆಗಿರಲ್ಲ. ಹಾಗೆ ನನಗೂ ಕೂಡ ಇತ್ತು. ಬಟ್ ಇವತ್ತು ತುಂಬಾ ಖುಷಿ ಆಯಿತು. ತುಂಬಾ ನನಗೊಂಥರ ಮನಸ್ಸೇ, ಇಷ್ಟು ಜನ ಕಮ್ಮಿ ಇದ್ದಾರೆ, ಎಷ್ಟೊತ್ತಾದರೂ ನಿಂತ್ಕೊಂಡು ದೇವ್ರನ್ನ ನೋಡೋದೇ ಒಂದು ಖುಷಿ. ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಯಾವಾಗೂ ಇದ್ದಿದ್ದೇನೆ. ಬಟ್ ನನಗೇನಂದರೆ ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಜಾಸ್ತಿ ನಾನು ಮಾಡೋದಿಲ್ಲ. ನನಗೆ ದೇವರಲ್ಲಿ ನೋಡೋದು, ನಿಂತ್ಕೊಂಡು ದೇವ್ರನ್ನ ಮನಸಾರೆ ನೋಡಬೇಕು ಅಂತ ಇಷ್ಟ ನನಗೆ. ಈ ಥರ ಅಲಂಕಾರ ಮಾಡಿದಾಗ ನಾವು ಎಷ್ಟು ದೇವಸ್ಥಾನಕ್ಕೆ ಹೋದ್ರೂ 5-10 ಮಿನಿಟ್ಸ್ಗೆ ಬರ್ತಾ ಇರ್ಬೇಕು ಈಚೆ. ಇಲ್ಲಿ ಕಣ್ಣು ತುಂಬ ನೋಡಿದ್ದೆ ಒಂದು ಖುಷಿ. ಎಲ್ಲ ದೇವ್ರೂ ಇತ್ತು. ಟೋಟಲಿ ಎಷ್ಟು ದೇವರಿದೆ ಅಂದ್ಬಿಟ್ಟು ನಾನು ಕೌಂಟ್ ಮಾಡಿಲ್ಲ. ಕೆಲವೊಂದು ದೇವ್ರನ್ನ ತೊಗೊಂಡು ಹೋಗ್ಬಿಟ್ಟಿದ್ದಾರೆ, 2 ಡೇಸ್ಗೆ ತೊಗೊಂಡು ಹೋಗಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಫೋಟೋ ಒಂದು ಫೈನಲಿ ನೋಡಿ, ಎಲ್ಲ ದೇವ್ರನ್ನ ಕಣ್ಣು ತುಂಬ ತುಂಬ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಸೊ ಎಲ್ಲ ದೇವ್ರನ್ನ ನೋಡಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಏನಿಲ್ಲ ಅಂದರೂ 20 ದೇವ್ರ ಮೇಲೇ ಇದೆ. ಸೊ ನೋಡಿದ್ರಲ್ಲ. ಸೊ ನಮ್ಮ ಸಿಸ್ಟರ್ ಇನ್ನೊಬ್ರು ಬರ್ತಿದ್ದಾರೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. 33 ದೇವ್ರನ್ನ, ಸೊ 2 ದೇವ್ರು ತೆಗ್ದಿದ್ದಾರೆ. ಟೋಟಲಿ 33 ಹೋಗಿರೋ ದೇವ್ರು ಬಿಟ್ಟು 2-3 ದೇವ್ರು ಕಳಿಸಿದ್ದಾರೆ ಆಲ್ರೆಡಿ. 2 ಡೇಸ್ ಇದ್ದು ಕರ್ಕೊಂಡು ಹೋಗಿರ್ತಾರೆ. 2 ದೇವ್ರನ್ನ ಬಿಟ್ಟು ಇವಾಗ 33 ದೇವ್ರು ಇದೆ. ಸೊ ಫೈನಲಿ ನಮ್ಮ ತಂಗಿಯವರು ಕೂಡ ಬಂದರು, ನಮ್ಮ ಸಿಸ್ಟರ್ ಇನ್ನೊಬ್ರು. ಸೊ ದೇವ್ರನ್ನ ದರ್ಶನ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವರು ಮಂಗಳಾರತಿ ತೊಗೊಂಡು ಬಂದಮೇಲೆ ಹೋಗೋದು ಮನೆಗೆ. ಫೈನಲ್ ಆಗಿ ನಮ್ಮ ಒಂದು ಫ್ಯಾಮಿಲಿ ಫೋಟೋನ ತಗೊಳ್ತಾ ಇದ್ವಿ, ಗ್ರೂಪ್ ಫೋಟೋ. ಅಲ್ಲಿ ಎಷ್ಟು ಜನ ಹೋಗಿದ್ವಲ್ಲ ಅಷ್ಟು ಜನ ಸೇರಿ ಒಂದು ಗ್ರೂಪ್ ಫೋಟೋನ ತಗೊಂಡು ಈಗ ಮನೆಗೆ ರಿಟರ್ನ್ ಹೋಗಬೇಕು. ಆಗಲೇ ಆಂಟಿನ ನೋಡಿದ್ರಲ್ಲ, ಇಷ್ಟು ದೇವ್ರನ್ನ ಕರೆಸಿ ಜಾತ್ರೆನ ನೆರವೇರಿಸ್ತಾ ಇದ್ದಾರಲ್ಲ, ಅವರ ಮಗಳು ಸಿಕ್ಕಿದ್ರು ಆಂಟಿಗೆ. ಹಂಗಾಗ್ಬಿಟ್ಟು ಅವ್ರ ಜೊತೆನೂ ಒಂದು ಗ್ರೂಪ್ ಸೆಲ್ಫಿನ ತೊಗೊಂಡು ಹೊರಗಡೆ ಬಂದಿದ್ದೆ. ನಮಗೆಲ್ಲ ಇಷ್ಟ ಆಗಿರೋವಂಥದ್ದು ಶಾಪಿಂಗು, ಅದರಲ್ಲೂ ಹೆಣ್ಮಕ್ಳಿಗೆ ಇಷ್ಟ ಆಗಿರೋಂಥ ಕಲರ್ಫುಲ್ ಬ್ಯಾಂಗಲ್ಸು ನೋಡಿಬಿಟ್ಟೆ ನಮಗೆ ಇಷ್ಟ ಆಯಿತು. ಯಾರ್ಯಾರಿಗೆ ಏನೇನೆಲ್ಲ ಬೇಕು ಎಲ್ಲ ತೊಗೊಳ್ತಾ ಇದ್ದೀವಿ. ಹಾಗೇ ನಾನೇನು ಇವಾಗ ತೊಗೊಂಡಿಲ್ಲ, ಮತ್ತೆ ನಾಳೆ ಮಾರ್ನಿಂಗ್ ಬರ್ತೀವಲ್ಲ ಆವಾಗ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ 1-2 ಸ್ಮಾಲ್ ಕ್ಲಿಪ್ಸ್ ತೊಗೊಂಡೆ. ಸೊ ಫೈನಲಿ ಎಲ್ಲರೂ ಏನೇನು ಬೇಕೋ ಎಲ್ಲ ತೊಗೊಂಡು ಈಗ ಮನೆಗೆ ರಿಟರ್ನ್ ಬಂದ್ವಿ.
ನೋಡಿ ಇವತ್ತು ಆಂಟಿ ಮನೆಗೆ ಬರೋಕ್ಕೆ ರೀಸನ್ನು ಕಾರಣ ಇವಳೇನೆ. ಆಲ್ ಆಫ್ ಎ ಸಡನ್ನು ಈವ್ನಿಂಗು ಎಷ್ಟೊತ್ತಾಗಿತ್ತು, 4 o'clock 3:34 ಆಗಿತ್ತು. 3:34 ಅವಳು ಅಂದ್ಕೊಂಡಿದ್ದು ಕಾಲ್ ಮಾಡಿದ್ದು. ಸೊ ಫಿಕ್ಸ್ ಆಗಿತ್ತು ನಾಳೆ ಬರೋಣ ಆಂಟಿ ಮನೆ, ಜಾತ್ರೆ ನಾಳೆನೇ. ಸೊ ಆಂಟಿ ಆರತಿ ಎಲ್ಲ ಮಾಡ್ತಾರೆ, ಹೆಣ್ಮಕ್ಳನ್ನ ಕರೆಸ್ತಾರೆ. ನಾಳೆ ಬರೋದಿತ್ತು ಪ್ಲಾನ್ ಬೆಳಗ್ಗೆನೆ, ಬಟ್ ಇವಳು ಇವತ್ತೇ ಸಂಜೆನೇ ಬರ್ತಾಯಿದ್ದೀನಿ ನೀನು ಬಾ ಅಂದ್ಬಿಟ್ಟು ಅಲಫೆ ಸಡನ್ನಾಗಿ ಒಂದು ಫಿಕ್ಸ್ ಮಾಡಿದ್ಲು. ಸೊ ಅವಳ ಮಾತಿಗೆ ನೋ ಅನ್ನೋದಿಲ್ಲ. ಸೊ ಹೆಂಗಿದ್ದಂಗೆ ಇಲ್ಲೇ ಅಲ್ವಾ ಮನೆ ಅಮ್ಮ ಮಕ್ಕಳನ್ನ ಎಲ್ಲ ಬಿಟ್ಟು ಒನ್ ಡೇ ಅವಳ ಜೊತೆ ಸ್ಪೆಂಡ್ ಮಾಡ್ಬೇಕು ನೈಟ್. ಸೊ ಬಂದಿದ್ದು ತುಂಬ ಚೆನ್ನಾಗಿ ಇವತ್ತಿನ ಡೇ ಯಾವ ಥರ ಎಂಜಾಯ್. ತುಂಬ ಥ್ಯಾಂಕ್ಸ್ ಇಲ್ಲ ನಮ್ಮ ಮಧ್ಯೆ ಇಲ್ಲ ಥ್ಯಾಂಕ್ಸ್ ಇಲ್ಲ ನಮ್ಮ ಮಧ್ಯೆ ಇಲ್ಲ. ಸೊ ಅಷ್ಟೇಗಿರುತ್ತೆ ಇವತ್ತು ನಾಳೆ ಎಲ್ಲನೂ ಕೂಡ ಆಂಟಿ ಮನೇಲಿ ಜಾತ್ರೆ. ನಮ್ಮ ವ್ಲಾಗ್ಸ್ ಹೇಗಿರುತ್ತೆ ಅಂತ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ವಾಚ್ ಮಾಡ್ತಾ ಇರಿ, ಕಂಟಿನ್ಯೂ ಆಗುತ್ತೆ ವ್ಲಾಗ್. ಈ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಸೊ ಎಂಡ್ ಮಾಡಿಬಿಡೋಣ ಅಲ್ವಾ ಇಲ್ಲಿಗೆ. ಈ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡಿ ಈಗ ಊಟ ಮಾಡಿಬಿಟ್ಟು ಮಲಗಬೇಕು. ಸೊ ಒಳಗಡೆ ಎಲ್ಲ ಊಟ ಮಾಡ್ತಿದ್ದಾರೆ. ಸೊ ನೋಡಿ, ಸೊ ನಾವು ಕೂಡ ಇವಾಗ ಊಟ ಮಾಡಿ ರೆಸ್ಟ್ ನಿದ್ದೆ ಮಾಡಬೇಕು, ಮಾತಾಡಿಕೊಂಡು ಇವತ್ತು ಡೇ ನೈಟ್ನ ಎಂಡ್ ಮಾಡ್ತೀವಿ. ಸೊ ನಾಳೆ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.